ಚದುರಂಗದಾಟ ನಿನಗಾಯಿತೆ ಹರಿಯದ ಶಾಪ ಯಾರು ಮಾಡಿದ ಪಾಪ ನಿನಗಾಯಿತೆ ಕಡು ಶಾಪ. ಹೋಯ್ತು ಹೋಯ್ತು, ನನ್ನ ಶೀಲ ಎಲ್ಲ ಹಾಳಾಗಿ ಹೋಯ್ತು. ನಾನೀಗ ಹಾವು ಕಚ್ಚಿದ ಮಾವು ಆಗಿ ಹೋದೆ. ನಾನೀಗ ಹಾವು ಕಚ್ಚಿದ ಮಾವು ಆಗಿ ಹೋದೆ. ಯಾರೋ ಮುಟ್ಟದ ನಾಯಿ ಮುಟ್ಟದ ಮಡಿಕೆಯಾಗಿ ಹೋದೆ. ನಾಯಿ ಮುಟ್ಟಿದ ಮಡಿಕೆಯಾಗಿ ಹೋದೆ. ಅಮ್ಮ, ಗಂಗಮ್ಮ, ಯಾಕಮ್ಮ ಎಂತ ವಿಷಮಗಳಿಗೆಲಿ, ಎಂತ ವಿಷಮಗಳಿಗೆಲಿ ನನ್ನನ್ನು ಯಾಕಮ್ಮ ಹೆತ್ತೆ? ನನ್ನನ್ನು ಯಾಕಮ್ಮ ಹೆತ್ತೆ? ನನ್ನನ್ನ ಹೆತ್ತು ಈ ರೀತಿ ಆಗ್ಬೇಕಂತ ಬದುಕಲ್ಲಿ ಬರೆದು ಕಳಿಸಿದ್ಯಾ ತಾಯಿ, ಬರೆದು ಕಳಿಸಿ ಬಿಟ್ಟೆಯ ದೇವ್ರೆ. ತಾಯಿ, ಅಕ್ಕ ತಂಗಿಯರೇ, ನೋಡಿ, ಈ ಸಮಾಜದಲ್ಲಿ ನಾನು ಗರತಿಯಾಗಿ ಬಾಳ್ಬೇಕು ಅಂತ ಎಷ್ಟು ದುಃಖದ ಸಂಗತಿ. ನನ್ನ ಗಂಡನಿಂದ ಯಾವ ಸುಖವನ್ನು ಕಾಣದೆ ನಾನು ಅವರ ಮಾನ ಮರೆಯೋದಕ್ಕೋಸ್ಕರ ನನ್ನ ಸುಖವನ್ನೆಲ್ಲ ಮರೆತು ಅವರಿಗೋಸ್ಕರ 10 ವರ್ಷ ನಾನು ಕಾಲವನ್ನು ಕಳೆದೆ. ಆದ್ರೆ ನಾನು 10 ವರ್ಷದಿಂದ ಉಳಿಸಿಕೊಂಡು ಬಂದ ನನ್ನ ಮಾನ ಮರ್ಯಾದೆಯಲ್ಲ 10 ನಿಮಿಷದಲ್ಲಿ ಹಾಳಾಗಿ ಹೋಯ್ತೆ. 10 ನಿಮಿಷದಲ್ಲಿ ಹಾಳಾಗಿ ಹೋಯ್ತೆ. ಇಷ್ಟಾದ್ಮೇಲೂ ಈ ಭೂಮಿ ಮೇಲೆ ನಾನು ಬದುಕಿರ್ಬೇಕಾ? ಇಲ್ಲ, ನಾನು ಬದುಕಬಾರ್ದು. ನಾನು ಸಾಯ್ಬೇಕು. ಅತ್ತಿಗೆ ಮೈದುನ, ಈಗ ಬಂದೇನಪ್ಪ? ಮೈದುನ ಅಂದಾಗಿ ಇದೇನಪ್ಪ ನಿನ್ನ ಹತ್ರ ಚಿನ್ನದ ಪದಕ? ಅತ್ತಿಗೆ, ಅದು ಒಂದು ದೊಡ್ಡ ಕಥೆ ಅತ್ತಿಗೆ. ಮೊನ್ನೆ ನಡೆದ JCB ಸಿದ್ದನಗೌಡ ಪ್ಲಾಂಟ್ ದುರಂತದಲ್ಲಿ ಫೋರ್ಸ್ನೊಂದಿಗೆ ನನ್ನ ಕಲ್ಲಿಂದ ಸಾವಿರಾರು ಗುಂಡುಗಳನ್ನು ಹೊಡೆದು ಓಡಿಸಿದ್ದೇನೆ. ಅದರ ಹೆಮ್ಮೆಗಾಗಿ ನಮ್ಮ ಜಿಲ್ಲಾ SP ಸಾಹೇಬರು ನನಗೆ ಪ್ರಶಸ್ತಿ ನೀಡಿದರು. ನೋಡಪ್ಪ, ನಿನ್ನ ಸಾಹಸವನ್ನ ನಾನು ಹೇಗೆ ಉಳಿಸ್ಲಿ? ನಿನ್ನ ಸಾಹಸವನ್ನು ನೋಡ್ತಾ ಇದ್ರೆ 1000 ಜನ ಯಾಕೆ 10,000 ಜನ ಬಂದು ಕೂಡ ನೀನು ಅವರಿಗೆ ಒಂದು ಕಥೆಯನ್ನ ಕಾಣಿಸ್ತೀಯ. ಅದು ನನಗೆ ಚೆನ್ನಾಗಿ ಗೊತ್ತಿದೆಯಪ್ಪ, ಚೆನ್ನಾಗಿ ಗೊತ್ತಿದೆ. ಅತ್ತಿಗೆ, ಆದರೆ ಎಂಬ ಪುರುಷದ ಮಾತೇಕೆ ಅತ್ತಿಗೆ ಏಕೆ ನಿನ್ನ ಕಣ್ಣಲ್ಲಿ ನೀರು? ಏನಿಲ್ಲ ಮೈದುನ, ಸ್ವಲ್ಪ ತವರಿನ ನೆನಪಾಯ್ತಷ್ಟೇ ಮೈದುನ, ಇನ್ನೇನು ಇಲ್ಲ. ಅತ್ತಿಗೆ, ಈ ಕೈಯಲ್ಲಿ ಹಗ್ಗವನ್ನು ಏಕೆ ಇಟ್ಟುಕೊಂಡಿದ್ದೀಯಾ? ಏನಿಲ್ಲ, ಸ್ವಲ್ಪ ಮನೆಗೆ ಕಟ್ಟಿಗೆ ಬೇಕಿತ್ತಲ್ಲ, ಕಟ್ಟಿಗೆಯನ್ನು ತರಕಂತ ಹೊರಟಿದ್ದೆ. ಅಷ್ಟರಲ್ಲಿ ನೀನ್ ಬಂದೆಯಪ್ಪ. ಅತ್ತಿಗೆ, ದಿನಾಲು ಕಟ್ಟಿಗೆ ತರವನು ನಾನು, ನಿನಗೆ ಕಮ್ಮ ಕಟ್ಟಿಗೆ ಚಿಂತೆಯ? ನಡೆಯಮ್ಮ ಒಳಗೆ. ಯಾಕೆ ಮೈದುನ, ಯಾಕಷ್ಟೊಂದು ಗಾಬರಿ ಪಡ್ತೀಯ ನೀನು? ಅದೇನೊತ್ತಿಗೆ ಬೇಗ ಹೇಳು. ಇಲ್ಲವಾದರೆ ಆ ಪಾಪಿ ಯಾರೆಂದು ಬೇಗ ಹೇಳಿಬಿಡತ್ತಿಗೆ, ಬೇಗ ಹೇಳು. ಅವನ ಎಳೆತಂದು ದರದರನೇ ಕಡಿದು ಹಾಕಿ ಬಿಡ್ತೇನೆ. ಮೈದುನ, ಏನಪ್ಪ ಹೇಳ್ತಿದ್ಯಾ? ನೋಡು, ನೀನು ನಮ್ಮ ಮನೆಗೆ ಸುಬೇದಾರನು ಹೌದು, ಸಾಹಸಗಾರನು ಹೌದು. ನೋಡಪ್ಪ, ಬಾ ಹೋಗೋಣ, ಒಳಗೆ ಹೋಗೋಣ, ಬಾ.
ಅತ್ತಿಗೆ ಮೈದನವರು ಗುಸು ಗುಸು ಏನು ಮಾತಾಡುತ್ತಿರುವೆ ಅತ್ತೆಗೆ ಅಣ್ಣಮ್ಮ ಅತ್ತೆಗೆ ಹಾ ಮೈದುನ ಬಾಯ್ ತೆಗಿ ಏನಪ್ಪ ಮೈದುನ ಯಾಕಪ್ಪ ಯಾಕೆ ನಂಗೆ ಸ್ವೀಟನ್ನ ಕೊಡ್ತಾ ಇದೀಯಾ ಅತ್ತಿಗೆ ಇಂದು ನಾನು PSI ಆಗಿದ್ದೇನೆ ಅದಕ್ಕೆ ಸ್ವೀಟ್ ಹಂಚುತ್ತೇನೆ ಅಬ್ಬ ತುಂಬಾ ತುಂಬಾ ಸಂತೋಷ ಆಯ್ತು ಮೈದುನ ತುಂಬಾ ಸಂತೋಷ ಆಯ್ತು ನೋಡು ನೀನು ಸುಬೇದಾರ್ ಅನ್ನೋದು ಇನ್ಸ್ಪೆಕ್ಟರ್ ಹೌದು ನಿನ್ನ ಮಾತನ್ನ ಕೇಳ್ತಾ ಇದ್ರೆ ನಂಗೆ ತುಂಬಾ ತುಂಬಾ ಸಂತೋಷ ಆಗ್ತಿದ್ಯಪ್ಪ ತುಂಬಾ ಸಂತೋಷ ಆಗ್ತಾ ಇದೆ ಅತ್ತಿಗೆಮ್ಮ ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ದಿನ ಇರುವಾಗೆ ಇಲ್ಲ ಯಾಕಮ್ಮ ನಿನ್ನ ಮೈದನ PSI ಆಗಿ ಬಂದಕ್ಕೆ ಇಷ್ಟ ಇಲ್ವೇನಮ್ಮ ಹೇಳಮ್ಮ ನಿನ್ನಿಂದ ಯಾರಿಗಾದರೂ ತೊಂದರೆ ಆಗಿದೆ ಹೇಳಮ್ಮ ಯಾರು ಹುಲಿ ಅಂತ ನಿನ್ನ ಇಬ್ಬರು ಮಕ್ಕಳು ಇದ್ದಿದ್ದಾರೆ ಈಗಲೇ ಹೋಗಿ ಅವರನ್ನು ದರದ ಹೇಳುತ್ತಂದು ನನ್ನಲ್ಲಿ ಕುದಿತಿರುವ ಬಿಸಿ ರಕ್ತದಲ್ಲಿ ಎಸೆದು ಹಾಕಿ ಬಿಡ್ತೇನೆ ಹೇಳಮ್ಮ ಹೇಳು ನೋಡು ಮೈದುನ ಸತ್ಯವಾಗಿ ನನ್ಗೊಂದು ಮಾತನ್ನು ನಡೆಸಿಕೊಡ್ತೀಯಾ ಖಂಡಿತ ನಡೆಸಿಕೊಡ್ತೀಯನಪ್ಪ ಅನುಮಾನದ ಮಾತೇಕೆ ಎತ್ತಿಗೆ ಒಂದಲತ್ತಿಗೆ ನೀ ಸಾವಿರ ಕೇಳು ಅದಕ್ಕೆ ನಾವು ತಪ್ಪು ಪಾಲಿಸುತ್ತೇವೆ ಬೀಸುವ ಗಾಳಿ ಮ್ಯಾಗ ಆನೆತಿಗೆ ಸೂರ್ಯಚಂದ್ರರ ಮೇಲೆ ಆನೆ ತಂದೆ ಮಾರುತನ ಮೇಲೆ ಆನೆಗಿದೆ ಸತ್ಯವನ್ನು ಪಾಲಿಸುತ್ತೇವೆ ಹೊತ್ತಿಗೆ ಸತ್ಯವನ್ನು ಪಾಲಿಸುತ್ತೇವೆ ಹೇಳಮ್ಮ ಅದು ಏನಾಯ್ತು ಏನಿಲ್ಲಪ್ಪ ಏನು ಆಗ್ಲಿಲ್ಲ ನೋಡು ಬೆಕ್ಕು ಒಳಗಡೆ ಹಾಲು ಕುಡಿಯೋಕ್ಕಂತ ಬಂತು ಅದನ್ನ ನಾನು ಓಡ್ಸಕ್ಕಂತ ಹೋದ್ನಲ್ಲ ಹಾಗೆ ಕೈ ಜಾರಿ ನನ್ನ ಬಳೆ ಎಲ್ಲ ಒಡೆದು ಹೋಯ್ತಪ್ಪ ಇನ್ನೇನಿಲ್ಲಪ್ಪ ಇನ್ನೇನು ಇಲ್ಲ ಅತ್ತಿಗೆ ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ ನಿನ್ನ ಮುಖದಲ್ಲಿ ಕಳೆ ಇಲ್ಲ ಕೈಯಲ್ಲಿ ಬಳೆ ಇಲ್ಲ ತೆರೆಯಲ್ಲಿ ಬಾಚಿದ ಎಳೆ ಇಲ್ಲ ಇದು ಯಾವ ನಿನ್ನ ಮುಸುಕಿನ ಮುಂಜಾನೆ ಹೇಳುವತ್ತಿಗೆ ಬೇಗ ಹೇಳು ಆ ಪಾಪಿನಿ ಈಗಲೇ ಎಳೆದತ್ತನ್ನು ಈ ನಿನ್ನ ಪವಿತ್ರ ಪಾದ ಮುಂದೆ ಕಚಕಚನು ಕಡಿದು ಹಾಕಿ ಬಿಡುತ್ತೇನೆ ಅತ್ತಿಗಮ್ಮ ಯಾಕೆ ಮೌನವಾಗಿ ನಿಂತಿರುವೆ ಏನಿಲ್ಲ ಮೈದುನ ಏನಿಲ್ಲ ಅಂತ ಹೇಳಿದ್ನಲ್ಲ ಮೈದುನ ನೀವೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಬನ್ನಿ ಒಳಗಡೆ ಹೋಗಿ ಊಟ ಮಾಡೋಣ ನಡೀರಿ ಅಪ್ಪ ನಡಿಯಮ್ಮ ಹೊಟ್ಟೆ ಹಸಿಯುತ್ತದೆ ಹೋಗೋಣ